ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ 6ನೇ ಕಂತಿನ ಹಣ ಬರಬೇಕಂದ್ರೆ ಕಂಪಲ್ಸರಿಯಾಗಿ ಇಲ್ಲಿ KYC ಆಗಿರಲೇಬೇಕು. ಹಾಗಾದರೆ KYC ಎಲ್ಲಿ ಮಾಡಿಸ್ಬೇಕು, ಯಾರೆಲ್ಲ KYC ಮಾಡಿಸ್ಕೋಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಇಲ್ಲಿ ಒಂದು ಕಂತಿನ ಹಣನೂ ಕೂಡ ಯಾವೆಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ ಅವರೆಲ್ಲರೂ ಕೂಡ ಏನು ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಇಲ್ಲಿ ಉತ್ತರನ ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 5ನೇ ಕಂತಿನ ಹಣನೂ ಕೂಡ ಸ್ಟಾರ್ಟ್ ಆಗಿ ಆಲ್ರೆಡಿ ಮುಗಿಯೋದಕ್ಕೆ ಬಂದಿದೆ. 6ನೇ ಕಂತಿನ ಹಣನೂ ಕೂಡ ಅಷ್ಟೇ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಅಂತಂದರೆ ಅವರು ನಾವು ಪ್ರತಿ ತಿಂಗಳು ಇನ್ಮೇಲೆ ಮೊದಲನೇ ವಾರದಲ್ಲೇ ಬಿಡುಗಡೆ ಮಾಡ್ತೀವಿ ಅನ್ನಭಾಗ್ಯ ಯೋಜನಾ ಹಣ, ಗೃಹಲಕ್ಷ್ಮಿ ಯೋಜನಾ ಹಣ ಅಂತ ಹೇಳಿದ್ದಾರೆ. ಅದೇ ರೀತಿ ನೋಡೋದಾದರೆ 6ನೇ ಕಂತಿನ ಹಣನೂ ಕೂಡ ನಮಗೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗಬೇಕಾಗುತ್ತೆ. ಇಲ್ಲಿ ನೀವು 6ನೇ ಕಂತಿನ ಹಣ ಪಡಿಬೇಕಂದ್ರೆ ಕಂಪಲ್ಸರಿಯಾಗಿ ನಿಮ್ಮ ರೇಷನ್ ಕಾರ್ಡಿಗೆ KYC ಆಗಿರಲೇಬೇಕು. ಮೊದಲನೇದಾಗಿ KYC ಅಂದರೆ ಏನು ಅಂತ ತಿಳಿಸ್ತೀನಿ ನೋಡಿ. KYC ಅಂತಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೆ, ಎಷ್ಟು ಜನದ ಹೆಸರು ಇರುತ್ತೆ, ಅವ್ರದ್ದು ಎಲ್ಲರದ್ದು ಕೂಡ ಆಧಾರ್ ಲಿಂಕ್ ಆಗಿರಬೇಕು. ಅಂದರೆ ಆಧಾರ್ನ ಜೋಡಣೆ ಮಾಡೋದಕ್ಕೆ KYC ಅಂತ ಕರೆಯೋದು. ಇಲ್ಲಿ ಸದಸ್ಯರದು ಕೂಡ ಪ್ರತಿಯೊಬ್ಬರು ಸದಸ್ಯರದು ಕೂಡ KYC ಆಗಿರಲೇಬೇಕು ಕಂಪಲ್ಸರಿಯಾಗಿ. ಜೊತೆಗೆ ಮನೆ ಮುಖ್ಯಸ್ಥರು ಹಾಗೇ ಇರುತ್ತೆ ಆಬ್ವಿಯಸ್ಲಿ, ಯಾಕಂದರೆ ಆದರೆ ಮಾತ್ರ ನಿಮಗೆ ಹಣ ಬರೋದಿಲ್ಲ ಅಂದರೆ ಬರೋದಿಲ್ಲ. ಸದಸ್ಯರು ಇರ್ತಾರಲ್ಲ ಎಲ್ಲರದು ಕೂಡ KYC ಆಗಿದೆಯಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ನನಗೀಗ ಹಣ ಬರ್ತಾ ಇದೆ, ಗೃಹಲಕ್ಷ್ಮಿ ಹಣ, ಅನ್ನಭಾಗ್ಯ ಯೋಜನಾ ಹಣ, ಹಾಗಾದರೆ ನಾನು ಮಾಡಿಸೋದು ಬೇಡವಾ ಅಂತ ನೀವು ಕೇಳೋದಾದರೆ, ನಿಮ್ಮ ಆಗಿದ್ರು ಬರ್ತಾ ಇದ್ರು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇನ್ ಕೇಸ್ ನಿಮಗೆ ಬರ್ತಾ ಇರುತ್ತೆ, ಜೋಡಣೆ ಆಗಿರಲ್ಲ, ಇವಾಗ KYC ಆಗಿರಲ್ಲ, ಅವಾಗ ಏನಾಗುತ್ತೆ ಅಂತಂದರೆ ಈ ಮಂತಿಂದನೂ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದ್ಸರಿ ಚೆಕ್ ಮಾಡ್ಕೊಬಿಡಿ KYC ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಆಗಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಆಗಿಲ್ಲ ಅಂತಂದರೆ ನೀವು ಮಾಡಿಸ್ಕೋಬೇಕಾಗುತ್ತೆ. ಹಾಗಾದರೆ ನಾವು KYC ಈಗ ಮಾಡಿಸಿದ್ರೆ ನಮ್ಗೆ ಈ ತಿಂಗಳು ಹಣ ಬರೋದಿಲ್ವ ಅಂತ ನೀವು ಕೇಳೋದಾದರೆ ಆ ರೀತಿ ಏನೂ ಆಗೋದಿಲ್ಲ. 100% ಹಣ ಬಂದೇ ಬರುತ್ತೆ. ಇಲ್ಲಿ KYC ಆಗಿಲ್ಲ ಅಂದರೆ ಮಾತ್ರ ನಿಮಗೆ ಅನ್ನಭಾಗ್ಯ ಯೋಜನಾ ಹಣ ಜೊತೆಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಿಲ್ಲ ಅಂತೇಳಿ ಸರ್ಕಾರದಿಂದನೇ ತುಂಬ ಸ್ಟ್ರಿಕ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರ ಹತ್ರ ಎಲ್ಲ ರೇಷನ್ ಕಾರ್ಡ್ ಇದೆ ಒಂದ್ಸರಿ ನೀವೇ ಚೆಕ್ ಮಾಡ್ಕೊಳ್ಳಿ, ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು KYC ಹೇಗಾಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಏನಿಲ್ಲ, ಆಹಾರ ವೆಬ್ಸೈಟಿಗೆ ಹೋಗಿ ಅಲ್ಲಿ DBT ಸ್ಟೇಟಸ್ ಅಂತ ಬರುತ್ತೆ, ಅಲ್ಲಿ ಹೋದ್ರೇ ಅಲ್ಲಿ ನಿಮ್ಮ ಆಧಾರ್ ಕಾರ್ಡು KYC ಆಗಿದೆಯೋ ಇಲ್ವೋ ಅಂದ್ಬಿಟ್ಟು ಅಲ್ಲೇ ತೋರಿಸುತ್ತೆ, ಅಲ್ಲೇ ಚೆಕ್ ಮಾಡ್ಕೋಬೋದು ನೀವು ತುಂಬಾ ಈಸಿಯಾಗಿ. ಇನ್ನು ಯಾರೆಲ್ಲ ಮಾಡಿಸ್ಬೇಕಂತಂದರೆ ಅದೇ ಎಲ್ಲರೂ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ. ನಿಮಗೆ ಅನ್ನಭಾಗ್ಯ ಯೋಜನಾ ಹಣ ಮತ್ತು ಗೃಹಲಕ್ಷ್ಮಿ ಯೋಜನಾ ಹಣ ಯಾವೆಲ್ಲ ಫಲಾನುಭವಿಗಳಿಗೆ ಬರ್ತಾ ಇಲ್ಲ ಅವರು ಕಂಪಲ್ಸರಿಯಾಗಿ ಚೆಕ್ ಮಾಡಿಸಿ. ನಿಮ್ದು ಏನಾದರೂ ಆಗಿಲ್ಲ ಅಂತಂದರೆ ಹಣ ಅದಕ್ಕೂ ಕೂಡ ಬರದೇ ಇರ್ಬೋದು. ಸೊ ಹಾಗಾಗಿ ಆಗಿಲ್ಲ ಅಂದರೆ ಈಗಲೇ ನೀವು ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದನ್ನು ಮಾಡಿಸೋದಕ್ಕೆ ನೀವು ಎಲ್ಲೂ ಹೋಗಬೇಕಾಗಿಲ್ಲ. ನೀವು ಪ್ರತಿ ತಿಂಗಳು ರೇಷನ್ ತೊಗೋತೀರಾ ಅಲ್ವಾ, ಆ ರೇಷನ್ ಅಂಗಡಿಗೆ ಹೋಗಿ, ರೇಷನ್ ಡಿಪೋಗೆ ಹೋಗಿ ನೀವು ಈ ರೀತಿ ನಮಗೆ ಗೃಹಲಕ್ಷ್ಮಿ ಹಣನೂ ಬರ್ತಾ ಇಲ್ಲ, ಹಾಗೆ ಅನ್ನಭಾಗ್ಯ ಯೋಜನಾ ಹಣನೂ ಬರ್ತಾ ಇಲ್ಲ, KYC ಮಾಡಿಸ್ಬೇಕಂತ ಹೇಳಿ ಸರ್ಕಾರದಿಂದ ತಿಳಿಸ್ಕೊಟ್ಟಿದ್ದಾರೆ. ಅದನ್ನೊಂದ್ಸರಿ ಚೆಕ್ ಮಾಡಿ ತಿಳಿಸಿ KYC ಆಗಿದೆಯೋ ಇಲ್ವಾ ಅಂತ ಹೇಳ್ಬಿಟ್ಟು. ಆಗಿಲ್ಲ ಅಂತಂದರೆ ಈಗಲೇ ಮಾಡಿಕೊಡಿ ಅಂತ ಹೇಳಿದರೆ ಅವರೇನೇ ಇಮಿಡಿಯೇಟಾಗಿ ಅಲ್ಲೇ ಮಾಡಿಕೊಡ್ತಾರೆ. ಇನ್ನು KYC ಮಾಡಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕಂದರೆ ತುಂಬಾ ಸಿಂಪಲ್ಲು. ಜಸ್ಟ್ ಎಲ್ಲದು ಆಧಾರ್ ಕಾರ್ಡ್ ಇದ್ದರೆ ಸಾಕು. ಇಲ್ಲಿ ಮನೆಯಲ್ಲಿರೋರು ಎಲ್ಲರೂ ಹೋಗ್ಬೇಕಂತೇನಿಲ್ಲ, ಮನೆಯಲ್ಲಿರೋರು ಯಾರಾದರೂ ಒಬ್ಬರು ಸದಸ್ಯರು ಯಾರಾದರೂ ಹೋಗಿ KYCನ ಈಸಿಯಾಗಿ ಮಾಡಿಸ್ಕೊಂಡು ಬರ್ಬೋದು. ಎಲ್ಲರೂ ಹೋಗ್ಬೇಕಂತೇನಿಲ್ಲ, ಎಲ್ಲರದ್ದು ಆಧಾರ್ ಕಾರ್ಡ್ ತಗೊಂಡೋದ್ರೆ ಸಾಕು, ಅಲ್ಲೇ ಮಾಡಿಕೊಡ್ತಾರೆ. ಇಷ್ಟೇ KYC ಅಂತಂದರೆ. ನೀವು 6ನೇ ಕಂತಿನ ಹಣ ಪಡಿಬೇಕು, ಹಾಗೆ ಅನ್ನಭಾಗ್ಯ ಯೋಜನಾ ಹಣ ಪಡಿಬೇಕಂದ್ರೆ ಕಂಪಲ್ಸರಿಯಾಗಿ ನಿಮ್ಮ ರೇಷನ್ ಕಾರ್ಡಿಗೆ ನೀವು KYCನ ಮಾಡಿಸಲೇಬೇಕು. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದರೆ ಆದಷ್ಟು ಶೇರ್ ಮಾಡಿ, ಎಲ್ಲರೂ ಕೂಡ KYC ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇನ್ನೂ ಕೂಡ ತುಂಬ ಜನ ಫಲಾನುಭವಿಗಳಿಗೆ ಒಂದು ಕಂತಿನ ಹಣನೂ ಬಂದಿರುವಂತೆ ನಾನು ತುಂಬ ಕಮೆಂಟ್ಸ್ನ ನೋಡಿದ್ದೀನಿ. ಇನ್ನು ನಮಗೆ ಒಂದು ಕಂತಿನ ಹಣನೇ ಬಂದಿಲ್ಲ, ಒಂದು ಕಂತಿನ ಹಣನೇ ಬಂದಿಲ್ಲ, ನಾವು ಎಲ್ಲ ರೀತಿ ಚೆಕ್ ಮಾಡಿಸಿದ್ದೀವಿ, ಎಲ್ಲ ರೀತಿಯೂ ಕೂಡ ವಿಚಾರಿಸಿದ್ದೀವಿ, ಅಂದರೂ ಕೂಡ ನಮಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರಲ್ವಾ. ಸೊ ಇವಾಗ ಒಂದು ಬೆಟರ್ ಅಂದರೆ ನೀವು ಮತ್ತೆ ಅಪ್ಲಿಕೇಶನ್ನ ಹಾಕಬೇಕು. ಈಗ ಕೆಲವೊಂದೊಂದು ಕಡೆ ಬೆಂಗಳೂರನ್ನು ಗ್ರಾಮವನಿಗೆ ಹೋಗ್ತಿದ್ದಾರಲ್ಲ ವಿಚಾರಿಸೋದಕ್ಕೆ, ಅಲ್ಲೂ ಕೂಡ ಏನು ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮಗೆ ಹಣ ಬಂದಿಲ್ಲ ಅಂದರೆ ನೀವು ಮತ್ತೆ ಇನ್ನೊಂದು ಸರಿ ಅಪ್ಲಿಕೇಶನ್ ಹಾಕಿ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಮತ್ತೆ ಇನ್ನೊಂದು ಸರಿ ಅಪ್ಲಿಕೇಶನ್ ಹಾಕೋದೇ ಬೆಟರ್ ಅನ್ಕೋತೀನಿ. ಯಾಕಂದರೆ ಇವಾಗ ಹಳೆಯದೆಲ್ಲ ಕಾಯ್ತಾ ಕೂತ್ಕೊಂಡ್ರೆ ಅದು ಬರಲಿಲ್ಲ ಅಂತಂದರೆ ಏನು ಮಾಡ್ತೀರಾ, ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಬರುತ್ತಲ್ವ. ಸೊ ಹಾಗಾಗಿ ಮತ್ತೆ ಅಪ್ಲಿಕೇಶನ್ ಹಾಕೋದೇ ಒಂದು ಬೆಟರ್ ಅಂತ ಅನಿಸುತ್ತೆ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೇನಾದರೂ ಹಣ ಬಂದಿಲ್ಲ ಅಂತಂದರೆ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ನ ಹಾಕಿಬಿಡಿ, ಮತ್ತೆ ಮುಂದಾದರೂ ಕೂಡ ಹಣ ಬರುತ್ತೆ. ಹಿಂದಿಂದು ನೀವು ಅಧಿಕಾರಿಗಳನ್ನೇ ಕೇಳ್ಕೊಳ್ಳಿ ಏನು ಮಾಡೋದು ಹೇಗೆ ಮಾಡೋದು ಅಂತ. ಬಟ್ ಇನ್ನೊಂದು ಸಾರಿ ಅಪ್ಲಿಕೇಶನ್ ಹಾಕಿದರೆ ಒಳ್ಳೆಯದು ಅಂತ ಅನ್ಕೋತೀನಿ.
ಇಷ್ಟೇನೆ ಇವತ್ತಿನ ಮಾಹಿತಿ. ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ತಪ್ಪದೇ ಎಲ್ಲರೂ ಕೂಡ KYC ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.